ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಮೇನಿ ಹತ್ಯೆಗೆ ಇಸ್ರೇಲ್ ಪ್ಲಾನ್ ಹೇಗಿತ್ತು? ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಯಾವ ರೀತಿಯಲ್ಲಿ ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಅಲ್ಲಿನ ಗುಪ್ತಚರ ಸಂಸ್ಥೆ ಈ ಖಮೇನಿನ ಹತ್ಯೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೋ ಒಂದು ವಾರ ಮುಂಚೆ ಹೋಗ್ಬಿಡ್ತಾರೆ, ಖಮೇನಿ ಎಲ್ಲಿದ್ದಾರೆ ತಿಳ್ಕೊಂಬಿಡ್ತಾರೆ, ಹೊಡೆದು ಹಾಕ್ಬಿಡ್ತಾರೆ ಅಂತ ಅಲ್ಲ. ವರ್ಷಗಟ್ಟಲೆ ಹಿಡಿಯುತ್ತೆ. ಮೊಸಾದ್ ಇಂಥ ಒಂದು ಆಪರೇಷನ್ ಮಾಡಬೇಕಾದ್ರೆ ವರ್ಷಗಟ್ಟಲೆ ತೆಗೆದುಕೊಳ್ಳುತ್ತೆ. ಖಮೇನಿ ಹತ್ಯೆಗೆ ಇಸ್ರೇಲ್ ಪ್ಲಾನ್ ಮಾಡಿರೋದು ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಪ್ಲಾನ್ ಆಗಿರೋದು. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಖಮೇನಿ ಹತ್ಯೆಗೆ ನಡೆದಿದ್ದು ಬರೋಬ್ಬರಿ ವರ್ಷದ ಒಂದು ಯೋಜನೆ. ಇದು 1 ವರ್ಷ ಬೇಕಾಗುತ್ತೆ. ಇರಾನ್ ಅಮೆರಿಕ ಬೇಹುಗಾರಿಕೆಯ ಸಂಸ್ಥೆಗಳಿಂದ ಪ್ಲಾನ್ ನಡೆದಿರೋದಿಲ್ಲಿ. ಇರಾನೂ ಇದೆ ಇದರಲ್ಲಿ, ಅಮೆರಿಕದ CIA ಕೂಡ ಇದೆ ಇಲ್ಲಿ. ಇರಾನ್ ಅಮೆರಿಕ ಬೇಹುಗಾರಿಕಾ ಸಂಸ್ಥೆಗಳು ನೋಡಿ, ಇಸ್ರೇಲ್ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆಗಳಿರೋದಿಲ್ಲಿ. ಇರಾನ್ನ ಮೇಲೆ ಇವರು ಮುಗಿಬಿದ್ದಿರೋದು. ಯಾವ ಥರ ಅಂತ ಚೆಕ್ ಮಾಡಿಕೊಂಡಾಗ ಮೊಸಾದ್ CIA ಜಂಟಿಯಾಗಿ ರೂಪಿಸಿರ್ತಕ್ಕಂಥ ತಂತ್ರಗಾರಿಕೆ ಇದು. ಇಸ್ರೇಲ್ನ ಮೊಸಾದ್ ಅಮೆರಿಕದ CIA ಕಡೆಯಿಂದಾಗಿರೋ ಪ್ಲಾನ್ ಇದು. 2 ದೇಶಗಳ ಬೇಹುಗಾರಿಕಾ ಸಂಸ್ಥೆಗಳನ್ನು ಬಲೆಗೆ, ಆ ಸಂಸ್ಥೆಗಳ ಮೂಲಕ ಬಲೆಗೆ ಸಿಕ್ಕಾಕ್ಸಿದ್ದು ಖಮೇನಿಯನ್ನು. ಸಮರ ಆರಂಭವಾದ ಮೊದಲ 2 ಗಂಟೆಯಲ್ಲಿಯೇ ಹತರಾಗಿದ್ದು ಖಮೇನಿ. ಡೆಂಟಲ್ ಇಂಪ್ಲಾಂಟ್ ಪ್ಲಾನ್ ಇದ್ಯಾರು ಕೇಳಿರಲಿಕ್ಕಿಲ್ಲ. ಇಲ್ಲಿವರೆಗೂ ನಾವು ಈ ಟ್ರಾಫಿಕ್ ಬಗ್ಗೆ ಕೇಳಿದ್ದೀವಿ. ಟ್ರಾಫಿಕ್ ಕ್ಯಾಮ್ರಾಗಳಿರ್ತಾವಲ್ವ, ಟ್ರಾಫಿಕ್ ಕ್ಯಾಮ್ರಾಗಳನ್ನು ಬಳಸ್ಕೊಂಡು ಅದರಲ್ಲಿ ಖಮೇನಿಯ ಇರುವಿಕೆ, ಖಮೇನಿಯ ಚಲನವಲನ, ಖಮೇನಿಯ ಬೆಂಗಾವಲು ವಾಹನಗಳು, ಖಮೇನಿಯ ಬಾಡಿಗಾರ್ಡ್ಗಳ ವಾಹನಗಳನ್ನು ಇಲ್ಲಿ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದು ಇನ್ನೊಂದು ಏನಾಗಿದೆ ಅಂದರೆ ಡೆಂಟಲ್ ಇಂಪ್ಲಾಂಟ್. ಗೊತ್ತಿರಬೇಕು, ಹಲ್ಲು ಕಟ್ಸ್ಕೋತಾರಲ್ಲ, ಒಂದು ಹಲ್ಲನ್ನು ತೆಗೆದು ಇನ್ನೊಂದು ಹಲ್ಲನ್ನು ಕಟ್ಸ್ಕೊಳ್ತಾರೆ. ಆ ಕಟ್ಟಿಸಿಕೊಳ್ಳುವಂಥ ಹಲ್ಲಿದೆಯಲ್ಲ, ಆ ಹಲ್ಲು ಒಳಗಡೆ ಇವರೇನು ಮಾಡಿದ್ರು ಅಂದರೆ ಲೊಕೇಶನ್ ಟ್ರ್ಯಾಕ್ ಮಾಡುವಂಥ ಚಿಪ್ಪನ್ನು ಇಟ್ಟಿದ್ರು ಅದರಲ್ಲಿ ಅಂತ. ಇದು ಮೊಸಾದ್ನ ಕಥೆ. ಯಾರಿಗೆ ಇಟ್ಬಿಟ್ಟಿದ್ರು ಹಾಗಾದರೆ? ಇಲ್ಲೇನಾಗುತ್ತೆ ನಿಮಗೆ, ಇರಾನ್ನಲ್ಲಿ ವೈದ್ಯರ ಮಾರುವೇಷದಲ್ಲಿದ್ದವರು ಮೊಸಾದ್ನ ಏಜೆಂಟ್ಗಳಂತೆ. ವೈದ್ಯರ ಮಾರುವೇಷ ನೋಡಲಿಕ್ಕೆಲ್ಲ ಡಾಕ್ಟರ್ಗಳ ಥರನೇ ಕಾಣಿಸ್ಕೊಳ್ತಾ ಇದ್ರು. ಇವರೇನು ಮಾಡ್ತಾಯಿದ್ರು, ಇರಾನ್ ಸೇನಾಧಿಕಾರಿಗಳಿಗೆ ಅವ್ರಿಗೊಂದು ಆಸ್ಪತ್ರೆ ಇರುತ್ತಲ್ಲ, ಆಸ್ಪತ್ರೆ ಒಳಗಡೆ ಹೊಕ್ಕು ಇವರೇನು ಮಾಡಿಬಿಟ್ರು, ನಾವೇ ಚಿಕಿತ್ಸೆ ಕೊಡ್ತೀವಿ, ನಿಮಗೆ ಡೆಂಟಲ್ ಇಂಪ್ಲಾಂಟ್ ಮಾಡಬೇಕು, ಇಂಪ್ಲಾಂಟ್ ಮಾಡ್ತೀವಿ ಅಂಥೇಳಿ. ಯೂಶ್ವಲಾಗಿ ಈ ಸೇನಾಧಿಕಾರಿಗಳು ಕೆಲವರು 50, 52, 55 ಕ್ರಾಸ್ ಆಗಿರ್ತಾರಲ್ಲ, ಒಬ್ಬರಲ್ಲ ಒಬ್ಬರಿಗೆ ಪ್ರಮುಖರಿಗೆ ಡೆಂಟಲ್ ಹಲ್ಲು ನೋವು ಕಾಣಿಸ್ಕೊಳ್ಳುತ್ತೆ, ಡೆಂಟಲ್ ಇಂಪ್ಲಾಂಟ್ ಮಾಡಬೇಕು ನಿಮಗೆ ಅಂಥೇಳಿ ಒಂದು ಹಲ್ಲನ್ನು ಕೂರಿಸುವುದರ ಜೊತೆಗೆ ಹಲ್ಲು ಒಳಗಡೆ ಇವರು ಲೊಕೇಶನ್ ಟ್ರ್ಯಾಕ್ ಮಾಡುವಂಥ ಚಿಪ್ಪನ್ನು ಇಟ್ಟಿದ್ರಂತೆ. ಯಾರು? ಮೊಸಾದ್ನವರು. ಖಮೇನಿ ಆಪ್ತ ವಲಯದ ಅಧಿಕಾರಿಗಳನ್ನು ಗುರುತು ಮಾಡಿಕೊಂಡು ಅವರ ಹಲ್ಲುಗಳ ಮೂಲಕವಾಗಿ ಅವ್ರ ಹಲ್ಲುಗಳು ಚಿಪ್ಪಿಟ್ಟುಬಿಟ್ಟಿದ್ರು ಅಂತ. ಎಲ್ಲರಿಗೂ ಇಡೋಕ್ಕಾಗತ್ತಾ? ಹಲ್ಲು ನೋವು ಬಂದನಿಗೆ ಮಾತ್ರ ಇಡೋಕ್ಕಾಗತ್ತೆ. ಸೊ ಇಲ್ಲೇನಾಗಿದೆ, ಯಾರೆಲ್ಲ ಚಿಕಿತ್ಸೆಗೆ ಬರ್ತಾ ಇದ್ರೋ ಅವ್ರಿಗೇನು ಮಾಡೋದು, ಇಂಪ್ಲಾಂಟ್ ಮಾಡಿಸ್ಕೊಳ್ಳಿ ನೀವು ಅಂತ ಹೇಳೋದು. ಆ ಇಂಪ್ಲಾಂಟ್ ಮಾಡಿಸಬೇಕಾದರೆ ಅವರ ಹಲ್ಲಿನ ಒಳಗಡೆ ಈ ಲೊಕೇಶನ್ ಪತ್ತೆ ಹಚ್ಚುವಂತಹ ಟ್ರ್ಯಾಕರನ್ನು ಇಟ್ಟುಬಿಟ್ಟಿದ್ರು ಅಂತ. ಖಮೇನಿ ಹತ್ಯೆ ದಿನವೂ ಕೂಡ ಸ್ಥಳದ ನಿಖರ ಮಾಹಿತಿಯನ್ನು ಈ ಚಿಪ್ಗಳು ಕೊಟ್ಟಿದ್ದವು ಅಲ್ಲಿ. ಜೊತೆಗೆ IRGC ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಇದ್ದಾರಲ್ಲ, ಅವರ ಅಲ್ಲೂ ಕೂಡ ಮೊಸಾದ್ ಏಜೆಂಟ್ಗಳಿದ್ದರು. IRGCಯಲ್ಲಿಯೂ ಕೂಡ ಇರಾನ್ನ ಅಧ್ಯಕ್ಷನನ್ನು ಕಾಪಾಡುವಂತಹ ದೇವಸೇನಾ ಅಂತ ಕರೀತಾರೆ ಅವ್ರನ್ನ. ಅಧ್ಯಕ್ಷನ ಕಾಪಾಡೋದಷ್ಟೇ ಅವ್ರ ಗುರಿ, ಅದರೊಳಗೆ ಧರ್ಮಾಧಿಕಾರಿಯನ್ನು. ಅವ್ರ ಪ್ರಕಾರ ಖಮೇನಿ ಧರ್ಮಾಧಿಕಾರಿ, ಧರ್ಮದ ರಕ್ಷಕ ಅಂತ. ಆ ರಕ್ಷಕನ ಕಾಪಾಡೋಕ್ಕೆ ಇದ್ದಿದ್ದೇನು ಅಂದರೆ IRGC ಅಂತ. ಈ IRGC ಒಳಗಡೆ ಇದ್ದದ್ದು ಯಾರು ಅಂದರೆ ಮೊಸಾದ್ನ ಏಜೆಂಟೇ. ಇಸ್ರೇಲ್ನ ಗುಪ್ತಚರ ಅಧಿಕಾರಿಯೊಬ್ಬ IRGC ಒಳಗಡೆ IRGCಯವನೇ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಎಸ್ಮಾಯಿಲ್ ಖಾನಿ ಎಂಬಾತ ಖಮೇನಿ ಹತ್ಯೆ ಹಿಂದಿನ ರುವಾರಿ ಅಂತ ಹೇಳಲಾಗ್ತಾ ಇದೆ. CIA ಹಾಗೂ ಮೊಸಾದ್ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಈ ಖಾನಿ. ಶನಿವಾರ ದಾಳಿ ವೇಳೆ ಅಮೆರಿಕ ಇಸ್ರೇಲ್ಗೆ ಸ್ಥಳದ ಮಾಹಿತಿ ರವಾನೆ ಮಾಡಿದ್ದು ಇದೇ ವ್ಯಕ್ತಿ. ಕೊನೆ ಕ್ಷಣದಲ್ಲಿ ಸಿಕ್ಕಂಥ ಮಾಹಿತಿ ಆಧರಿಸಿಯೇ ಇಸ್ರೇಲ್ ಅಮೆರಿಕ ದಾಳಿ ಮಾಡುತ್ತವೆ. ಶುಕ್ರವಾರ ರಾತ್ರಿ ಬದಲಿಗೆ ಶನಿವಾರ ಬೆಳಗ್ಗೆಗೆ ಸಮಯ ಬದಲಾಗಿತ್ತು. ಖಮೇನಿ ಬರ್ತಾ ಇದ್ದಾರೆ, 40ಕ್ಕಿಂತ ಹೆಚ್ಚಿನ ಟಾಪ್ ಅಫಿಷಿಯಲ್ಸ್ ಒಂದು ಕಡೆ ಸೇರ್ತಾ ಇದ್ದಾರೆ, ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ಮಾಹಿತಿ ರವಾನೆ ಆಗುತ್ತೆ. ಶುಕ್ರವಾರ ಸಂಜೆ ಬದಲಿಗೆ ಶನಿವಾರದ ಬೆಳಗ್ಗೆಗೆ ಇವರನ್ನು ಕೊಲ್ಲುವ ಮುಹೂರ್ತ ಒಂದು ಕಡೆ ಫಿಕ್ಸ್ ಆಗಿತ್ತು.